ಈ ವಿರುದ್ಧ ಆಹಾರಗಳಿಂದ ನಿಮ್ಮ ಆರೋಗ್ಯ ಹಾಳು. ಎಚ್ಚರ ವಹಿಸಿ. ಆಯುರ್ವೇದದ ಪ್ರಕಾರ ಕೆಲವು ಆಹಾರಗಳು ನಮ್ಮ ಆರೋಗ್ಯದ ಮೇಲೆ ವಿರುದ್ಧ ಪ್ರಭಾವವನ್ನು ಬೀರುತ್ತವೆ. ಅವುಗಳನ್ನು ಅಸಮತೋಲಿತ ಆಹಾರ ಎಂದು ಕರೆಯಲಾಗುವುದು. ನಾವು ಸೇವಿಸುವ ಆಹಾರಗಳು 3 ಪ್ರಮುಖ ಆರೋಗ್ಯ ಪಾಲನೆಗೆ ಅನುಕೂಲವಾಗಬೇಕು. ಅಂದರೆ ನಮ್ಮ ದೇಹದ ಆರೋಗ್ಯವನ್ನು ವಾತ, ಪಿತ್ತ ಮತ್ತು ಕಫ ಎನ್ನುವ 3 ಗುಣಗಳು ಆಳುತ್ತವೆ. ಈ 3 ಗುಣಗಳಲ್ಲಿ ಅಸಮತೋಲನ ಉಂಟಾದಾಗ ಅಥವಾ ವೈಪರೀತ್ಯಗಳು ಸಂಭವಿಸಿದಾಗ ಆರೋಗ್ಯದಲ್ಲಿ ಪ್ರಮುಖ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಈ ನಿಟ್ಟಿನಲ್ಲಿಯೇ ಆಯುರ್ವೇದದಲ್ಲಿ ಆಹಾರವನ್ನು ಸೇವಿಸುವ ಕ್ರಮ ಹಾಗೂ ಆಯ್ಕೆಯನ್ನು ಭಿನ್ನ ರೀತಿಯಲ್ಲಿ ಹೇಳುತ್ತಾರೆ. ಆಯುರ್ವೇದದ ಪ್ರಕಾರ ಕೆಲವು ಆಹಾರಗಳ ಸಂಯೋಜನೆಯು ನಮ್ಮ ಜೀರ್ಣಕ್ರಿಯೆಯ ಮೇಲೆ ಹಾಗೂ ಆರೋಗ್ಯದ ಮೇಲೆ ಗಂಭೀರ ಪ್ರಭಾವವನ್ನು ಬೀರುತ್ತವೆ. ಅವು ತಪ್ಪು ಸಂಯೋಜನೆ ಆಗುವುದರಿಂದ ಆರೋಗ್ಯವು ಬಹುಬೇಗ ಹದಗೆಡುವುದು. ಆದ್ದರಿಂದ ಕೆಲವು ಆಹಾರಗಳ ಸಂಯೋಜನೆಯನ್ನು ಹೊಂದದೆಯೇ ಆಹಾರ ಸ್ವೀಕರಿಸಬೇಕು ಎಂದು ಹೇಳಲಾಗುವುದು. ಹೊರಗಿನ ವಾತಾವರಣದಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಬೆಂಕಿಯನ್ನು ಆರಿಸಲು ಹೇಗೆ ನೀರನ್ನು ಬಳಸುತ್ತೇವೋ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯು ಇದೇ ರೀತಿ ಕೆಲಸ ಮಾಡುತ್ತದೆ. ಅಂದರೆ ಹೊರಗಿನ ಬೆಂಕಿಗೆ ನಾವು ಎಣ್ಣೆ ಅಥವಾ ತುಪ್ಪ ಸುರಿದರೆ ಅದು ಹೇಗೆ ಮತ್ತಷ್ಟು ಹೊತ್ತಿ ಉರಿಯುವುದೋ, ಅದೇ ರೀತಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚುರುಕಾಗಿ ನಡೆಯಬೇಕೆಂದರೆ ಸಮರ್ಪಕವಾದ ಆಹಾರಗಳನ್ನು ಸೇವಿಸಬೇಕು. ಪರಸ್ಪರ ವಿರುದ್ಧ ಅಥವಾ ನಿಷಿದ್ಧ ಆಹಾರಗಳ ಪಟ್ಟಿ ಇಲ್ಲಿದೆ. 1. ತುಪ್ಪ ಮತ್ತು ಜೇನುತುಪ್ಪದ ಸಮ ಪ್ರಮಾಣದ ಬೆರಕೆ. ಇದು ಅತ್ಯಂತ ವಿಷಕಾರಿ ಸಂಗತಿಯಾಗುವುದು. ನೀವು ತುಪ್ಪ ಮತ್ತು ಜೇನುತುಪ್ಪವನ್ನು ಒಟ್ಟಿಗೆ ಸಮಾನ ಪ್ರಮಾಣದಲ್ಲಿ ಸೇವಿಸಿದರೆ ಅದನ್ನು ಆಯುರ್ವೇದದಲ್ಲಿ ವಿಷಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆಯುರ್ವೇದದ ಪ್ರಕಾರ ತುಪ್ಪ ಮತ್ತು ಜೇನುತುಪ್ಪವು ವಿಭಿನ್ನ ಸ್ವಭಾವವನ್ನು ಹೊಂದಿದೆ. ತುಪ್ಪವು ಬೆಚ್ಚಗಿನ ಸ್ವಭಾವದಾಗಿದ್ದರೆ ಜೇನುತುಪ್ಪವು ಶೀತ ಸ್ವಭಾವದಾಗಿದೆ. ಸಮಾನ ಪ್ರಮಾಣವನ್ನು ಬೆರೆಸುವ ಮೂಲಕ ಇದು ದೇಹದ ಜೀರ್ಣಕಾರಿ ವ್ಯವಸ್ಥೆಯನ್ನು ಪ್ರತಿಕೂಲವಾಗಿ ಪರಿಣಾಮ ಬೀರುತ್ತದೆ. 2. ಮೊಸರು ಮತ್ತು ಈರುಳ್ಳಿ. ಸಾಮಾನ್ಯವಾಗಿ ಮೊಸರಿನ ಜೊತೆ ಈರುಳ್ಳಿ ಸೇರಿಸಿ ಮೊಸರು ಬಜ್ಜಿ ಅಥವಾ ರಾಯಿತ ಮಾಡುತ್ತೇವೆ. ಬಿಸಿಲು ಕಾಲದಲ್ಲಿ ಅದನ್ನು ಚೆನ್ನಾಗಿ ತಿನ್ನುತ್ತೇವೆ. ಆದರೆ ಇವೆರಡರ ಕಾಂಬಿನೇಷನ್ ಒಳ್ಳೆಯದಲ್ಲ ಎನ್ನುತ್ತದೆ ಆಯುರ್ವೇದ. ಏಕೆಂದರೆ ಮೊಸರು ತಂಪು ಪ್ರವೃತ್ತಿ ಹೊಂದಿದೆ, ಈರುಳ್ಳಿ ಉಷ್ಣ ಪ್ರವೃತ್ತಿಯದ್ದು. ಪರಸ್ಪರ ವಿರುದ್ಧ ಪ್ರವೃತ್ತಿಯ 2 ವಸ್ತುಗಳನ್ನು ಒಟ್ಟಿಗೆ ತಿಂದರೆ ಅಲರ್ಜಿ, ಎಕ್ಸಿಮಾ, ಸೋರಿಯಾಸಿಸ್, ಗ್ಯಾಸ್, ಅಸಿಡಿಟಿ ಮತ್ತು ವಾಂತಿ ಉಂಟಾಗಬಹುದು. 3. ಮಾವು ಮತ್ತು ಮೊಸರು ಸಲ್ಲದು. ಬೇಸಿಗೆಯಲ್ಲಿ ಮಾವಿನ ಲಸ್ಸಿ ಎಲ್ಲರಿಗೂ ಇಷ್ಟ, ಆದರೆ ಇದು ಆರೋಗ್ಯಕ್ಕೆ ಹಾನಿಕರ ಎನ್ನುತ್ತದೆ ಆಯುರ್ವೇದ. 2 ಕೂಡ ಪರಸ್ಪರ ವಿರುದ್ಧ ಗುಣ ವಿಶೇಷ ಹೊಂದಿರುವ ಆಹಾರಗಳು. ಇವೆರಡನ್ನು ಒಟ್ಟಿಗೆ ತಿಂದರೆ ತ್ವಚೆ ಸಂಬಂಧಿ ಕಾಯಿಲೆ ಉಂಟಾಗಬಹುದು, ದೇಹದಲ್ಲಿ ಟಾಕ್ಸಿನ್ ಹೆಚ್ಚಾಗಬಹುದು, ಜೀರ್ಣಕ್ರಿಯೆಗೆ ತೊಂದರೆಯಾಗಬಹುದು. 4. ಉದ್ದಿನಬೇಳೆ ಮತ್ತು ಮೊಸರು. ಮೊಸರು ಮತ್ತು ಉದ್ದಿನಬೇಳೆ ಕೂಡ ಒಳ್ಳೆಯ ಕಾಂಬಿನೇಷನ್ ಅಲ್ಲ. ಅವೆರಡರ ಕಾಂಬಿನೇಷನ್ನಿಂದ ದೂರ ಇರುವುದೇ ಉತ್ತಮ. ಇಲ್ಲದೆ ಹೋದರೆ ಅಸಿಡಿಟಿ, ಲೂಸ್ ಮೋಷನ್ ಇತ್ಯಾದಿ ಸಮಸ್ಯೆಗಳು ಉಂಟಾಗಬಹುದು. 5. ಹಾಲು ಮತ್ತು ಮೊಸರು ಬೇಡವೇ ಬೇಡ. ಹಾಲು ಮತ್ತು ಮೊಸರು ಇವೆರಡು ಹೈನುದ್ಯಮಗಳೇ. ಇವೆರಡನ್ನು ಒಟ್ಟಿಗೆ ತಿನ್ನಬಾರದು ಎಂದಿದೆ ಆಯುರ್ವೇದ. ಇವೆರಡನ್ನು ಒಟ್ಟಿಗೆ ತಿಂದರೆ ಡೈರಿಯಾ, ಗ್ಯಾಸ್, ಹೊಟ್ಟೆ ನೋವು ಉಂಟಾಗಬಹುದು. 6. ಹುಳಿ ಹಣ್ಣಿನಿಂದ ತಯಾರಿಸಿದ ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್ಗಳು ಬಾಯಲ್ಲಿ ನೀರು ತರಿಸುವಂತಹ ರುಚಿಯನ್ನು ಹೊಂದಿರುತ್ತವೆ. ಜ್ಯೂಸ್ ಸೇವನೆ ಮಾಡುವುದರ ಬದಲು ಮಿಲ್ಕ್ ಶೇಕ್ ಸೇವನೆ ಮಾಡುವ ಅನೇಕರು ನಿಮಗೆ ಸಿಗುತ್ತಾರೆ. ಆದರೆ ಎಂದಿಗೂ ಸಿಟ್ರಸ್ ಯುಕ್ತ ಹಣ್ಣುಗಳಿಂದ ಮಿಲ್ಕ್ ಶೇಕ್ ತಯಾರಿಸಬಾರದು. ಸಿಟ್ರಸ್ ಹಾಲಿನೊಂದಿಗೆ ಸೇರಿ ಮೊಸರಾಗಿ ಮಾರ್ಪಾಡಾಗುವುದರಿಂದ ಇವುಗಳನ್ನು ತಿನ್ನುವುದು ಒಳ್ಳೆಯದಲ್ಲ. 7. ಬಾಳೆಹಣ್ಣು. ಬಾಳೆಹಣ್ಣು ಹಾಗೂ ಹಾಲನ್ನು ಜೊತೆಯಾಗಿ ಸೇವಿಸುವ ಅನೇಕರು ನಿಮಗೆ ಸಿಗುತ್ತಾರೆ. ಅಲ್ಲದೆ ಬಾಳೆಹಣ್ಣಿನೊಂದಿಗೆ ಹಾಲನ್ನು ಮಿಶ್ರಣ ಮಾಡಿ ನಾನಾ ತರಹದ ಸಿಹಿ ತಿನಿಸುಗಳನ್ನು ತಯಾರು ಮಾಡಲಾಗುತ್ತದೆ. ಆದರೆ ಈ ಸಂಯೋಜನೆ ಕೂಡ ಒಳ್ಳೆಯದಲ್ಲ ಅಂತ ಆಯುರ್ವೇದ ಹೇಳುತ್ತದೆ. 8. ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣಿನ ಜೊತೆಯಲ್ಲಿ ಹಾಲನ್ನು ಸೇವಿಸಿದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತದೆ. ಹೀಗಾಗಿ ಎಂದಿಗೂ ಕಲ್ಲಂಗಡಿಯೊಂದಿಗೆ ಹಾಲನ್ನು ಉಪಯೋಗಿಸಬೇಡಿ. 9. ಮೂಲಂಗಿಗಳು. ಮೂಲಂಗಿಯಿಂದ ತಯಾರಿಸಿದ ಆಹಾರ ಪದಾರ್ಥವನ್ನು ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಹಾಲನ್ನು ಸೇವನೆ ಮಾಡಬಾರದು. ಇದು ಕೂಡ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಅಸಮತೋಲನಕ್ಕೆ ಕಾರಣವಾಗಬಹುದು.
ಹೀಗಾಗಿ ಇವುಗಳನ್ನು ಬೇರೆ ಬೇರೆ ಸಮಯದಲ್ಲಿ ಸೇವಿಸುವುದೇ ಒಳ್ಳೆಯದು. 10. ಸಿಟ್ರಸ್ ಹಣ್ಣುಗಳು. ಆಯುರ್ವೇದದ ಪ್ರಕಾರ ಕಿತ್ತಳೆ, ನಿಂಬೆ ಮತ್ತು ದ್ರಾಕ್ಷಿಯಂತಹ ಹುಳಿ ಹಣ್ಣುಗಳನ್ನು ಎಂದಿಗೂ ಹಾಲಿನೊಂದಿಗೆ ಸೇವಿಸಬಾರದು. ಹುಳಿ ಹಣ್ಣುಗಳನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಹುಳಿ ಹಣ್ಣುಗಳ ಆಮ್ಲೀಯತೆಯಿಂದಾಗಿ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು. ಇದಲ್ಲದೆ ಈ ಆಹಾರ ಸಂಯೋಜನೆಯು ಹಾಲಿನ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಕಡಿಮೆ ಮಾಡುವ ಮೂಲಕ ಕ್ಯಾಲ್ಸಿಯಂ ಮತ್ತು ಇತರ ಅಗತ್ಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. 11. ಮಸಾಲೆಯುಕ್ತ ಆಹಾರ. ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದ ನಂತರ ಹಾಲು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಹಾಲಿನಲ್ಲಿ ಕಂಡುಬರುವ ಕ್ಯಾಸಿನ್ ಎಂಬ ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ ಒಳಗೊಂಡಿರುವ ಕಿಣ್ವಗಳನ್ನು ದುರ್ಬಲಗೊಳಿಸುವುದು ಮೂಲಕ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ಹಾಲಿನ ಪ್ರೋಟೀನ್ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಆದರೆ ಮಸಾಲೆಯುಕ್ತ ಆಹಾರವು ದೇಹದಲ್ಲಿ ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಕರುಳಿನಲ್ಲಿ ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಹಾಲು ಕುಡಿಯುವುದರಿಂದ ಈ ಸಮಸ್ಯೆ ಉಲ್ಬಣಿಸಬಹುದು. 12. ಸಮುದ್ರ ಆಹಾರ. ಹಾಲಿನೊಂದಿಗೆ ಮೀನಿನಂತಹ ಸಮುದ್ರ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಮೀನು ಮತ್ತು ಹಾಲಿನ ಸ್ವಭಾವವು ವಿಭಿನ್ನವಾಗಿರುವುದೇ ಇದಕ್ಕೆ ಕಾರಣ. ಇವೆರಡನ್ನು ಒಟ್ಟಿಗೆ ತಿನ್ನುವುದರಿಂದ ದೇಹದಲ್ಲಿ ರಾಸಾಯನಿಕ ಅಸಮತೋಲನ ಉಂಟಾಗಬಹುದು. ಇದು ಅಜೀರ್ಣ ಮತ್ತು ಹೊಟ್ಟೆಯ ತೊಂದರೆಯನ್ನು ಉಂಟುಮಾಡುತ್ತದೆ ಮತ್ತು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.